ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಯಾಕೆ ಫ್ಯಾಮಿಲಿ ಆಪೋಸಿಟ್ ಆಗಿ ಇರ್ತಾರೆ, ಮೆಡಿಟೇಷನ್ ಮಾಡಬೇಡ ಅಂತ ಯಾಕೆ ತಡಿತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಚಿಕ್ಕ ವಯಸ್ಸಲ್ಲೇ ಮೆಡಿಟೇಷನ್ ಮಾಡೋದ್ರಿಂದ ಸನ್ಯಾಸಿ ಆಗ್ಬಿಟ್ರೆ, ಮದುವೆ ಗಿದ್ವೆ ಏನು ಮಾಡ್ಕೊಳ್ದಲೆ ಸನ್ಯಾಸಿ ಆಗ್ಬಿಟ್ರೆ, ಅಥವಾ ಹೆಂಡತಿ ಮನೆ ಮಕ್ಕಳು ಗಂಡ ಮನೆ ಮಕ್ಕಳು ಎಲ್ಲಾನು ಬಿಟ್ಬಿಟ್ಟು ಸನ್ಯಾಸಿ ಆಗ್ಬಿಟ್ರೆ ಅನ್ನೋಂಥ ಭಯ ಇರುತ್ತೆ ಮನೇಲಿ ದೊಡ್ಡವ್ರಿಗೆ. ಯಾಕಂದ್ರೆ ಫ್ಯಾಮಿಲಿ ಅಂದ್ಮೇಲೆ ನಮ್ಮನ್ನು ಪ್ರೀತಿಸ್ತಾರಲ್ಲ, ಆ ಒಂದು ಕಾರಣಕ್ಕೆ. ಆ ಥರ ಎಲ್ಲ ಏನೂ ಆಗಲ್ಲ. ಮೆಡಿಟೇಷನ್ ಮಾಡೋದ್ರಿಂದ ಲೈಫ್ ತುಂಬಾ ಚೆನ್ನಾಗಿ ಉದ್ಧಾರ ಆಗತ್ತೆ. ಇದನ್ನು ಕೂಡ ನಾನು ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನಿ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳಿ ಅವರ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಮೆಡಿಟೇಷನ್ ನಿಜವಾಗ್ಲೂ ಲೈಫ್ ತುಂಬಾ ಚೆನ್ನಾಗಿ ಬದಲಾಯಿಸುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಯಾರು ಮೆಡಿಟೇಷನ್ ಮಾಡ್ತಾರೆ, ಅದೆಲ್ಲ ವಯಸ್ಸಾದವ್ರು ಮಾಡೋದಲ್ವಾ ಅನ್ನೋಂಥ ನೆಗ್ಲೆಜೆನ್ಸಿ. ಇದು ನಾನು ಮಾಡಿದ್ದೀನಿ. ನಾನು ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಯಾರು ಮೆಡಿಟೇಷನ್ ಮಾಡ್ತಾರೆ ವಾಪಾ ಅಂತೆಲ್ಲ ಅನ್ಕೊಳ್ತಾ ಇದ್ದೆ ನಾನು. ಈ ನೆಗ್ಲೆಜೆನ್ಸಿ, ಸೋಂಬೇರಿತನ ನಾನು ತೋರಿಸಿದ್ದೀನಿ. ನನಗೂ ಸೋಂಬೇರಿತನದ ಮೇಲೆ ವರ್ಕ್ ಮಾಡಿ ಇವತ್ತು ಸೋಂಬೇರಿತನ ಕಂಪ್ಲೀಟ್ಲಿ ಬಿಟ್ಟಿದ್ದೀನಿ ನಾನು, ಮೆಡಿಟೇಷನ್ ಮಾಡೋದ್ರಿಂದಾನೆ. ಆ ಸೋಂಬೇರಿತನನ್ನು ಗೆದ್ದು ಇವತ್ತು ಆಕ್ಟಿವ್ ಆಗಿರ್ತೀನಿ. ಬೆಳಗ್ಗೆ ಬೇಗ ಎದ್ದೊಳ್ತೀನಿ, ರಾತ್ರಿ ಬೇಗ ಮಲ್ಕೊಳ್ತೀನಿ. ಸೊ ಆ ಲೆವೆಲ್ ಚೇಂಜಸ್ ಬಂದಿದೆ ಮೆಡಿಟೇಷನ್ ಮಾಡೋದ್ರಿಂದ ನನ್ನ ಲೈಫಲ್ಲಿ. ನೆಕ್ಸ್ಟ್ ಬಂದು, ಸೋಲ್ ಲೆವೆಲ್ ಅಲ್ಲಿ ಇವರು ಬೆಳೆದು ಬಿಡ್ತಾರೆ, ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ. ಈ ಪಾಯಿಂಟ್ ನನಗೆ ಗೊತ್ತಿರ್ಲಿಲ್ಲ. ಇದನ್ನ ನನಗೆ ಹೇಳಿದ್ದು ಪೂರ್ವಿ ಮ್ಯಾಮ್. ಆಮೇಲೆ ನನ್ನ ಲೈಫಲ್ಲಿ ನಾನು ನೋಡ್ಕೊಂಡಾಗ ನಾನು ಎಷ್ಟೋ ತುಂಬಾನೇ ಪ್ರೀತಿಸುವಂತ ವ್ಯಕ್ತಿ ಮೇಲೆ ನನ್ಗೆ ಅಸೂಯೆ ಇತ್ತು. 99.9999% ನಾನು ತುಂಬಾನೇ ಜೀವದ ತರ ಪ್ರೀತಿಸ್ತೀನಿ. ಫ್ಯಾಮಿಲಿ ಅಂದ್ಮೇಲೆ ಅಷ್ಟು ಪ್ರೀತಿ ಇರುತ್ತಲ್ವಾ. ಸೊ ಆ ವ್ಯಕ್ತಿ ಮೇಲೆ ಅವ್ರು ಉದ್ಧಾರ ಆಗೋದ್ ನೋಡಿ ನನಗೆ ಜಲಸಿ ಬಂತು ಅನ್ನೋದು ನನಗ್ ಗೊತ್ತಾಯ್ತು. ಮೆಡಿಟೇಷನ್ ಡೀಪ್ ಹೋದಾಗ ನನಗೆ ಆಶ್ಚರ್ಯ ಆಗೋಯ್ತು. ನನಗೆ ಅಸೂಯೆ ಇದೆಯಾ, ನಾನು ಇಷ್ಟು ಪ್ರೀತಿಸ್ತೀನಲ್ಲ, ಅವ್ರು ಉದ್ಧಾರ ಆದ್ರೆ ನನಗೆ ಸಂತೋಷ ಅಲ್ವಾ ಅಂತ ಹೇಳಿ ಎಲ್ಲೂ 0.0001% ಅಸೂಯೆ, ಆ ನೆಗೆಟಿವಿಟಿ ಕೂಡ ನಾವು ಮುಂದಕ್ಕೆ ಹೋಗ್ದಲೇ ಇರಂಗ್ ತಡೆಯುತ್ತೆ. ಸೊ ಅದ್ ನೋಡಿದಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು ಆ ಪಾಯಿಂಟ್ ನೋಡಿ ಮೆಡಿಟೇಷನ್ ಮಾಡ್ಬೇಕಾದ್ರೆ. ಸೊ ಹಾಗೆ ಅದಕ್ಕೆ ಮನೇಲಿ ಫ್ಯಾಮಿಲಿ ಅವ್ರುಗಳು ಇದನ್ನ ಮಾಡ್ತಾರಂತೆ. ನನ್ಗೆ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಇದು ಗೊತ್ತಾದಂತ ವಿಷಯ. ಆಮೇಲೆ ಇಲ್ಲಿ ನನ್ನ ಮ್ಯಾಮ್ ಸ್ಟೋರಿ ಹೇಳ್ತೀನಿ. ಅವರು ತುಂಬಾ ಹೊಟ್ಟೆ ನೋವು ಬಂದು ತುಂಬಾ ಹುಷಾರ್ ತಪ್ಪಿ ಎಷ್ಟು ಕಡೆ ಡಾಕ್ಟರ್ಗಳಿಗೆ ತೋರಿಸಿ ಮೆಡಿಸಿನ್ಸ್ ಕೊಡಿಸಿ ತುಂಬಾ ಹೆವಿ ಮೆಡಿಸಿನ್ಸ್ ತಗೊಂಡ್ಬಿಟ್ಟು ಅವ್ರು ತುಂಬಾ ಬೆಡ್ ರಿಡನ್ ಆಗಿ, ಆಮೇಲೆ ರೇಖಿ ಹೀಲಿಂಗ್ ಅಲ್ಲಿ ಇದು ವಾಸಿ ಆಗುತ್ತೆ ಅಂತ ಗೊತ್ತಾಗಿ, ಹಾಗೆ ರೇಖಿ ಹೀಲಿಂಗ್ ಅಲ್ಲಿ ಅವ್ರ ಹೊಟ್ಟೆ ನೋವು ವಾಸಿ ಮಾಡ್ಕೊಂಡು ಆಧ್ಯಾತ್ಮ ಮೆಡಿಟೇಷನ್ ಇದಕ್ಕೆ ಹೋಗಿ ಅವರು ಡ್ರಗ್ಲೆಸ್ ಥೆರಪಿಸ್ಟ್. ಅಂಡ್ ಅವರು ಎಷ್ಟೋ ಜನಕ್ಕೆ ಯಾವುದೇ ಒಂದು ಮೆಡಿಸಿನ್ ಕೊಡ್ದಲೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅವರು. ಅಂತ ಒಂದು ಚೇಂಜಸ್ ಅವರಲ್ಲಿ ಬಂದಿದೆ ಬರೀ ಮೆಡಿಟೇಷನ್ ಮಾಡೋದ್ರಿಂದ. ಅವ್ರ ತಂದೆ ವಿಲನ್ ತರ ಟ್ರೀಟ್ ಮಾಡೋರಂತೆ, ಯಾವಾಗ್ಲೂ ಮಗಳನ್ನ ತುಂಬಾ ಮುದ್ದಾಗಿ ನೋಡ್ಕೊಳ್ಳೋರಂತೆ. ಆದ್ರೆ ಮೆಡಿಟೇಷನ್ ಮಾಡೋದೆಲ್ಲ ಅವ್ರ ತಂದೆಗೆ ಇಷ್ಟ ಇರ್ಲಿಲ್ವಂತೆ. ಇದು ಅವರು ತುಂಬಾ ಸಲಿ, ಎಷ್ಟೋ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ತುಂಬಾ ಸಲಿ ಹೇಳಿದ್ದಾರೆ. ನಮ್ ತಂದೆ ಅಷ್ಟು ನನಗೆ ಕಾಟ ಕೊಡೋರು ಮೆಡಿಟೇಷನ್ ಮಾಡಬಾರ್ದು ಅಂತ. ಆದ್ರೆ ನಾನ್ ಮಾಡ್ಬೇಕು ಅಂತ ಅನ್ಬಿಟ್ಟು ನಮ್ ತಂದೆ ಎಷ್ಟೇ ಕಾಟ ಕೊಟ್ರು ನಾನು ಮೆಡಿಟೇಷನ್ ಮಾಡ್ಕೊಂಡು ಅದನ್ನೇ ನನ್ನ ಲೈಫಲ್ಲಿ ನನ್ನ ಪ್ರೊಫೆಷನ್ ಆಗಿ ತಗೊಂಡು ಇವತ್ತು 2 PhD ಮಾಡಿದ್ದಾರೆ. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅದರಿಂದ ಅವರು ಅದಾದ್ಮೇಲೆ ಮಧ್ಯರಾತ್ರಿ ಎಲ್ಲ ಎದ್ಬಿಟ್ಟು, ನಮ್ಮ ಅಪ್ಪ ಎಲ್ಲ ಅಡ್ಡ ಮಾಡ್ತಾರೆ ಅಂತ ಮಧ್ಯರಾತ್ರಿಲೆಲ್ಲ ಎದ್ಬಿಟ್ಟು ಮೆಡಿಟೇಷನ್ ಮಾಡ್ತಾ ಇದ್ದೆ. ಅಷ್ಟೆಲ್ಲ ಟಾರ್ಚರ್ ಮಾಡಿದ್ರು ಅಂತ ಹೇಳಿದ್ರು. ಅಂಡ್ ಇವತ್ತು ಅದಾದ್ಮೇಲೆ ಅವ್ರ ತಂದೆ 2020 ತೀರ್ಕೊಂಡ್ರು. ಅವ್ರು ತೀರ್ಕೊಳ್ಳೋದಕ್ಕಿಂತ ಕೆಲವು ವರ್ಷದ ಮುಂಚೆ ಮೆಡಿಟೇಷನ್ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡಿದ್ದು, ಅಷ್ಟು ಪೇಷಂಟ್ಸ್ಗಳನ್ನ ಅವರು ಟ್ರೀಟ್ ಮಾಡಿರೋದು ಅದೆಲ್ಲ ನೋಡ್ಬಿಟ್ಟು ನನ್ನ ಮಗಳು ಮೆಡಿಟೇಷನ್ ಮಾಡಬೇಡ ಅಂತೆಲ್ಲ ಮಾಡಿದೆ. ಇವತ್ತು ಅದರಿಂದಾನೇ ಎಷ್ಟು ಸಾಧನೆ ಮಾಡಿದಾಳೆ ಅಂತ ಅವ್ರ ತಂದೆ ಕೂಡ ಹೊಗಳಿದ್ರಂತೆ. ಆ ರೀತಿ ಚೇಂಜಸ್ ಬರುತ್ತೆ ಮೆಡಿಟೇಷನ್ ಇಂದ. ಆದ್ರೆ ಅದು 1-2 ದಿನದಲ್ಲಿ ಬರುವಂತದ್ದಲ್ಲ, ತುಂಬಾನೇ ಕಷ್ಟಪಡ್ಬೇಕಾಗತ್ತೆ. ಇವನ್ ನನ್ನ ಮೆಡಿಟೇಷನ್ ಜರ್ನಿ ಬಂದು 2017 ಇಂದ ಪೂಜೆ ವ್ರತಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 2018 ಇಂದ ಆಲ್ಮೋಸ್ಟ್ ನಾನು ಮೆಡಿಟೇಷನ್ ಮಾಡೋದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಆಮೇಲೆ ನನ್ಗೆ ಕನ್ಸಿಸ್ಟೆನ್ಸಿ ಇರ್ಲಿಲ್ಲ. 3 ತಿಂಗಳು ಮಾಡ್ತಾ ಇದ್ದೆ, ಅನ್ಕೊಂಡಿದ್ದಾಗಿಲ್ಲ, ಇದೆಲ್ಲ ನಿಜಾನ ಸುಳ್ಳ ಅಂತೆಲ್ಲ ಮತ್ತೆ 3 ತಿಂಗಳು ಬಿಟ್ಟು ಬಿಡೋದು, ಮತ್ತೆ 1 ವರ್ಷ ಮಾಡೋದು,
ಇನ್ನೊಂದು 3 ತಿಂಗಳು ಬಿಟ್ಬಿಡೋದು, ಹಂಗ್ ಮಾಡ್ತಾ ಇದ್ದೆ. 2023 ಡಿಸೆಂಬರ್ ಇಂದ 99.99% ನಾನು ಪ್ರತಿದಿನ ಮೆಡಿಟೇಷನ್ ಮಾಡ್ತೀನಿ. ಇನ್ನೂ ಡೀಪ್ ಮೆಡಿಟೇಷನ್ ನಾನು ಮಾಡ್ತೀನಿ. ಮಧ್ಯೆ ಎಲ್ಲೋ ಬೇಕನ್ಬಿಟ್ಟು 1-2 ದಿನ ಸ್ಕಿಪ್ ಮಾಡ್ತಾ ಇದ್ದೆ ನಾನು. ಮೆಡಿಟೇಷನ್ ಮಾಡಿಲ್ಲ ಅಂದ್ರೆ ನನ್ನಲ್ಲಿ ಏನ್ ಚೇಂಜಸ್ ಬರುತ್ತೆ ಅನ್ನೋಂಥದ್ದು ನೋಡೋದಕ್ಕೋಸ್ಕರ. ಆಮೇಲೆ 2022 ನಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಗುರು ಗೈಡೆನ್ಸ್ ಇಲ್ದಲೆ ಒಂದ್ ದೀಪ ಹಚ್ಕೊಂಡು ಪ್ರತಿದಿನ ನಾನು ಅನ್ಕೊಂಡಿದ್ ಆಗೋವರೆಗೂ ನಾನು ಒಂದೇ ಹೊತ್ತು ಊಟ ತಿಂತೀನಿ ಅಂತ ಹೇಳ್ಬಿಟ್ಟು 1.5-2 ತಿಂಗಳು, ಅದು ಎಷ್ಟು ಆ ತರ ಎಷ್ಟು ದಿನ ನಾನು ಹಂಗ್ ತಿಂದೆ ಅನ್ನೋದು ಗೊತ್ತಿಲ್ಲ ನನಗೆ. ಒಂದೇ ಹೊತ್ತು ಉಪವಾಸ ಮಾಡಿ ತುಂಬಾ ಡೀಪ್ ಮೆಡಿಟೇಷನ್ ರೂಮಲ್ಲಿ ಒಬ್ಳೆ ಇದ್ದು ದೀಪ ಹಚ್ಕೊಂಡು ಮೆಡಿಟೇಷನ್ ಮಾಡಿ ಪ್ರಜ್ಞೆನೇ ಹೊರ್ಟೋಯ್ತು ನನಗೆ. ಆಕ್ಚುಲಿ 2 months ನನಗೆ ಡಾಕ್ಟ್ರು ಹಾಸ್ಪಿಟಲ್ಗೆ ಎಲ್ಲ ಅಡ್ಮಿಟ್ ಮಾಡಿ ತುಂಬಾ ಹೆವಿ ಟ್ರೀಟ್ಮೆಂಟ್ ಕೊಟ್ಬಿಟ್ರು ನನಗೆ. ಆ ಮೆಡಿಸಿನ್ಸ್ದೆಲ್ಲಾನು ಹೆವಿ ಟ್ರೀಟ್ಮೆಂಟ್. ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಯಾವತ್ತಾದ್ರೂ ಹೇಳ್ತೀನಿ. ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ ನಾನು ಗುರು ಇಲ್ದಲೆ ತುಂಬಾ ಡೀಪ್ ಮೆಡಿಟೇಷನ್ ಮಾಡಿ. ಆಮೇಲೆ ತುಂಬಾ ಡೀಪ್ ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ಆ ತರ ಒಬ್ಬೊಬ್ರೆ ಅಷ್ಟು ರೂಮಲ್ಲಿ ಇರೋದಕ್ಕೆ ಏನಕ್ಕೆ ಬಿಟ್ರಿ ಅಂತ ಮನೇಲಿರೋರ್ಗೆಲ್ಲ ಬೈದಿದ್ದಕ್ಕೆ ಡಾಕ್ಟ್ರು ಆಮೇಲೆ ನೀನ್ ಮೆಡಿಟೇಷನ್ ಮಾಡಬಾರ್ದು ಮಾಡಿದ್ರು ಅಂತ ಹೇಳಿ ಮನೇಲಿ ಎಲ್ಲರೂ ಕಣ್ಣಿಟ್ಟಿದ್ರು ನನ್ ಮೇಲೆ. ಆಮೇಲೆ ಡಾಕ್ಟರ್ಸ್ ಇಲ್ಲ ನನ್ಗೆ ಮೆಡಿಟೇಷನ್ ಮಾಡಕ್ ಬಿಡ್ತಾ ಇಲ್ಲ ನನ್ಗೆ ಅಂತ ನಾನು ಡಾಕ್ಟರ್ಗೆ ಹೇಳಿದ್ದಕ್ಕೆ ನೋ ಮೆಡಿಟೇಷನ್ ಮಾಡ್ಲಿ, ಅದರಿಂದ ಅವರು ಡಿಪ್ರೆಷನ್ ಇಂದ ಹೊರಗೆ ಬರೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಡಾಕ್ಟ್ರೇ ಸಜೆಸ್ಟ್ ಮಾಡಿದ್ರು ಫ್ಯಾಮಿಲಿ ಅವ್ರಿಗೆ. ಆಮೇಲೆ ಅಂದ್ರೂ ನಮ್ಮ ಮನೇಲಿ ಸ್ಟ್ರಿಕ್ಟ್ ಮಾಡಿದ್ರು. ನಮ್ಮ ಮನೆಯವ್ರಿಗೆ ಹರ್ಟ್ ಮಾಡಿ ನಾನೇನೋ ಸಾಧಿಸ್ಬೇಕು ಅನ್ನೋಂಥದ್ದು ನನಗಿರ್ಲಿಲ್ಲ. ಇವಾಗಂತೂ ನಾನು ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಅನ್ಕೊಂಡಿದ್ದು ನಾನು ಮಾಡ್ತೀನಿ. ನನಗೆ ತುಂಬಾ ಹಠ ಜಾಸ್ತಿ. ಫಸ್ಟ್ ಎಲ್ಲ ಇಷ್ಟೆಲ್ಲ ಇರ್ಲಿಲ್ಲ. ನಾನು ಸಾಧನೆ ಮಾಡ್ತಾ ನಾನು ಆಸ್ ಎ ಸೋಲ್ ನಾನು ಆಗ್ತಾ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ. ನನ್ನ ಲೈಫಲ್ಲಂತೂ ತುಂಬಾ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ಗಳೇ ಆಗಿದೆ ಇದರಿಂದ, ನನ್ನ ಹಠದಿಂದ. ನನ್ನ ಹಠನೂ ಕೂಡ ನಾನು ಅನ್ಕೊಂಡಿದ್ದ ಅಚೀವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ನಿನ್ನಲ್ಲಿ ಹಠ ಇದೆ, ಮೆಡಿಟೇಷನ್ ಅಲ್ಲಿ ಬಂತು ನನ್ಗೆ, ನಿನ್ನಲ್ಲಿ ಹಠ ಇದೆ ಅದನ್ನ ಪಾಸಿಟಿವ್ ನೀನ್ ಸಾಧನೆ ಹಾಕೋ, ಅದರಲ್ಲಿ ನೀನ್ ಅಚೀವ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಸೊ ನಾ ಮಾಡ್ಬೇಕು ಅಂತಂದಾಗ ಡಾಕ್ಟರ್ಗೆ ಹೇಳಿದಾಗ ಹೋಗ್ಲಿ ಮಾಡ್ಕೊಳ್ಳಿ ಅದೆಲ್ಲ ಒಳ್ಳೇದೇನೆ ಅಂತ ಹೇಳಿದ್ರು. ಆಮೇಲೆ ನೀನ್ ಮಾಡು ಒಂದ್ 5-10 ನಿಮಿಷ ಮಾಡು, ಗಂಟೆಗಟ್ಲೆ ಎಲ್ಲ ಕುತ್ಕೋಬೇಡ ಅಂತ ಹೇಳಿ ನಾನು 1 ಗಂಟೆ 1.5 ಗಂಟೆ ಎಲ್ಲ ಮೆಡಿಟೇಷನ್ ಮಾಡ್ತಾ ಇದ್ದೆ. ನನ್ ಹೆಲ್ತ್ ಆತರ ಆಗಿದ್ರಿಂದ ತುಂಬಾನೇ ಹೆಲ್ತ್ ಇಶ್ಯೂ ಆಯ್ತು ನನ್ಗೆ. ಆದ್ರಿಂದ ಮನೇಲಿ ಭಯ ಪಟ್ರೆ ಹೊರತು ನನ್ ಯಾವ್ದಕ್ಕೂ ನಮ್ಮ ಮನೇಲಿ ತಡಿಯಲ್ಲ. ತುಂಬಾನೇ ಫ್ರೀಡಮ್ ಇದೆ ನಮ್ಮ ಮನೇಲಿ ನನ್ಗೆ. ನಮ್ ಪೂರಿ ಮ್ಯಾಮ್ಗಂತೂ ಅವ್ರ ಮನೇಲಿ ಟಾರ್ಚರ್ ಮಾಡೋರಂತೆ ಅವ್ರ ತಂದೆ. ಆ ತರ ಎಲ್ಲ ನನ್ಗೇನು ಆಗಿರ್ಲಿಲ್ಲ. ಇನ್ನೊಂದು ಮೆಡಿಟೇಷನ್ ಮಾಡೋರ್ಗೆಲ್ಲ ಹುಚ್ಚಿ ಅನ್ನೋಂಥ ಟ್ಯಾಗ್ ಎಲ್ಲಾರ್ಗು ಕೊಡ್ತಾರೆ. ಪೂರಿ ಮ್ಯಾಮ್ಗೂ ಹುಚ್ಚುಚ್ತಾರ ಏನೇನೋ ಮಾತಾಡ್ತೀಯ ಹೋಗೆ ನೀನು ಅಂತೆಲ್ಲ ಅನ್ನೋರಂತೆ. ನನಗೂ ಕೂಡ ನಮ್ಮ ಮನೇಲಿ ಅದೇ, ನೀನು ಹುಚ್ಚುಚ್ಚಿತಾರ ಏನೇನೋ ಮಾತಾಡ್ತೀಯ ಹೋಗು ಅಂತ ನನಗೂ ಅನ್ನೋರು. ಸೊ ಒಂದ್ ಕ್ಲಾಸ್ ಅಲ್ಲಿ ಮ್ಯಾಮ್ ಅಟೆಂಡ್ ಮಾಡ್ಬೇಕಾದ್ರೆ ಹೇಳಿದ್ರು, ನನ್ನನ್ನು ಹಿಂಗೆ ಅನ್ನೋರು. ಟ್ರೀಟ್ಮೆಂಟ್ಗೆ ಹೋದಾಗ ನಾನು ಹೇಳಿದ್ದೆ, ನಾನು ನಮ್ಮ ಅಮ್ಮನ್ ಕರ್ಕೊಂಡು ಹೋಗಿದ್ದೆ. ಮ್ಯಾಮ್ ಫಸ್ಟ್ ನಮ್ಮ ಅಮ್ಮಂಗೆ ಹೇಳಿ ನನ್ಗೇನು ಹುಚ್ಚೆಲ್ಲ ಏನು ಹಿಡ್ದಿಲ್ಲ ಅಂತ ಅಂದ್ಬಿಟ್ಟು ಅಂತ. ಇಲ್ಲ ರಿಪೋರ್ಟ್ ಎಲ್ಲ ಕರೆಕ್ಟ್ ಇದೆ, ಅವ್ರಿಗೆ ಆ ತರ ಎಲ್ಲ ಏನು ಇಲ್ಲ ಅಂತ ಮ್ಯಾಮ್ ಕೂಡ ಹೇಳಿದ್ರು. ಆಮೇಲೆ ಒಂದ್ ಕ್ಲಾಸ್ ಅಲ್ಲಿ ಹೇಳಿದ್ರು, ಆಧ್ಯಾತ್ಮ ಸಾಧನೆಯಲ್ಲಿ ನಮಗೆ ನಮ್ಮ ಮನೆಯವರೇ ನಮ್ಮವರೇ ಹುಚ್ಚ ಅನ್ನೋಂಥ ಟ್ಯಾಗ್ ಕೊಟ್ರು ಅಂದ್ರೆ ನಾವು ಆಧ್ಯಾತ್ಮ ಸಾಧನೆಯಲ್ಲಿ ಚೆನ್ನಾಗಿ ಹೋಗ್ತಾ ಇದೀವಿ ಅನ್ನೋಂಥ ಒಂದು ಟ್ಯಾಗ್ ತರ ಅದು. ನೀವು ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ ಅನ್ನೋಂಥ ಪ್ರೋಗ್ರೆಸ್ ತೋರ್ಸೋ ಅಂತ ಒಂದು ಇದದು. ಹುಚ್ಚಿ ಅಂತಂದ್ರೆ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ನೀವು ಫಿಕ್ಸ್ ಆಗ್ಬಿಡ್ರಿ, ನನ್ಗೂ ಅಂದಿದ್ದಾರೆ ಅಂತ ಮ್ಯಾಮ್ ಕೂಡ ಹೇಳಿದ್ರು. ಸೊ ಹಾಗೆ ನಾವು ಲೈಫಲ್ಲಿ ಉದ್ಧಾರ ಆಗ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ಮೇಲೆ ನಮ್ಮನ್ನ ತಡೆಯೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾರಾದ್ರೂ ನಮ್ಮನ್ನ ತಡಿತಾರೆ ಅಂದ್ರೆ ನಮ್ಮನ್ನ ನಾವು ಮಾತ್ರನೇ. ಸೋಂಬೇರಿತನದಿಂದ ಬಿಡು ನಾಳೆಯಿಂದ ಮಾಡ್ತೀನಿ, ಸಾಯಂಕಾಲ ಎದ್ದು ಮಾಡ್ತೀನಿ, ಇಲ್ಲ ಬೆಳಗ್ಗೆ ಬೇಗ ಎದ್ದು ಮಾಡ್ತೀನಿ, ಇಲ್ಲ ಮುಂದಿನ ವಾರದಿಂದ ಮಾಡ್ತೀನಿ, ಇಲ್ಲ ಮುಂದಿನ ತಿಂಗಳಿಂದ ಮಾಡ್ತೀನಿ ಅಂತಾನೋ, ಮುಂದಿನ ವರ್ಷದಿಂದ ಮಾಡ್ತೀನಿ ಅಂತಾನೋ. ಆ ಪ್ರೋಕ್ರಾಸ್ಟಿನೇಷನ್ ಸೋಂಬೇರಿತನದಿಂದಾನೇ ತುಂಬಾ ನಾವ್ ಅನ್ಕೊಂಡಿದ್ದು ಗೋಲಲ್ಲಿ ಫೋಕಸ್ ಮಾಡ್ದಲೆ, ಅದ್ರ ಮೇಲೆ ವರ್ಕ್ ಮಾಡ್ದಲೆ, ಅಚೀವ್ ಮಾಡ್ದಲೆ ಇದೆಲ್ಲ ಪ್ರಾಬ್ಲಮ್ ಆಗುವಂಥದ್ದು.
ಜಸ್ಟ್ ಮೆಡಿಟೇಷನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಇದು ಕೂಡ ಮ್ಯಾಮ್ ಕ್ಲಾಸಲ್ಲಿ ಹೇಳಿರೋದು, ನಾವು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹೆಂಗ್ ಬೇಕಿದ್ರು ಮಾಡಬಹುದು. ಬೆಳಗ್ಗೆ ಬೇಗ ಎದ್ದು ಮಾಡ್ಬೋದು, ಇಲ್ಲಾಂದ್ರೆ ಮಧ್ಯರಾತ್ರಿ ಎಲ್ಲಾರು ಮಲ್ಗದ್ಮೇಲೆ ಮಾಡ್ಬೋದು. ಮ್ಯಾಮು ಅವ್ರ ತಂದೆ ಅಷ್ಟ್ ಕಾಟ ಕೊಡ್ತಾರೆ ಅಂತ ಅನ್ಬಿಟ್ಟು ಮಧ್ಯರಾತ್ರಿ ಎದ್ಬಿಟ್ಟು ಮಾಡೋರಂತೆ. ಲೈಟ್ ಹಾಕಿದ್ರೆ ಲೈಟ್ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ ಮಧ್ಯರಾತ್ರಿ ಎದ್ಬಿಟ್ಟು ಮಾಡ್ತಾ ಇದ್ದೆ. ನಾನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹೆಂಗ್ ಬೇಕಿದ್ರು ಮಾಡ್ಬೋದು ಅಂತ. ಇವನ್ ನಾನ್ ಹೇಳುವಂತದ್ದು ಹೌದು, ನಾವ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹೆಂಗ್ ಬೇಕಿದ್ರು ಮಾಡ್ಬೋದು. ನಮ್ಗ್ ಮಾಡಕ್ ಬಿಡಲ್ಲ ಅಂತಂದ್ರೆ ಬೆಳಗ್ಗೆ ಬೇಗ ಎದ್ದು ಮಾಡ್ಬೋದು, ಇಲ್ಲಾಂದ್ರೆ ಮಧ್ಯರಾತ್ರಿ ಮಾಡ್ಬೋದು, ಇಲ್ಲಾಂದ್ರೆ ಬಾತ್ರೂಮ್ಗೆ ಹೋದಾಗ, ನಾವು ಸ್ನಾನಕ್ಕೆ ಹೋದಾಗ ಅಲ್ಲಂತೂ ನಮ್ಮನ್ನ ಡಿಸ್ಟರ್ಬ್ ಮಾಡಕ್ ಯಾರು ಬರೋದೇ ಇಲ್ಲ. ದಿನ 2 ನಿಮಿಷ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ಪಾಸಿಟಿವ್ ಎನರ್ಜಿ ಎಷ್ಟು ನಮ್ಮೊಳಗ್ ಬರ್ತಾ ಇರುತ್ತೆ ಅಂತಂದ್ರೆ, ಮ್ಯಾಮ್ ಹೇಳಿದ್ರು, ನಾವು ಒಂದು ಏರಿಯಾದಲ್ಲಿ ನಾವು ಒಬ್ರು ಮೆಡಿಟೇಷನ್ ಮಾಡಿದ್ರೆ ಆ ಎನರ್ಜಿ ಇಡೀ ಏರಿಯಾಗೆ ಫ್ಲೋ ಆಗ್ತಾ ಇರತ್ತಂತೆ. ಏರಿಯಾದವ್ರು ಏನ್ ಚೇಂಜ್ ಆಗಿದಾರೋ ನನ್ಗಂತೂ ಗೊತ್ತಿಲ್ಲ. ನಾನಂತೂ ಪ್ರಪಂಚದ ಜೊತೆ ನನ್ ಕನೆಕ್ಷನ್ ಕಟ್ ಮಾಡ್ಕೊಂಡ್ಬಿಟ್ಟಿದೀನಿ. ಬಟ್ ಮನೆಯಲ್ಲಿ ಇರೋಂಥ ವ್ಯಕ್ತಿಗಳಲ್ಲಿ ಬಂದಿರೋ ಬದಲಾವಣೆಗಳು ತುಂಬಾ ನೋಡಿದ್ದೀನಿ. ತುಂಬಾ ಬದಲಾಗಿದ್ದಾರೆ ಮನೇಲಿ ಎಲ್ಲರೂ ಕೂಡ. ನಾನೆಷ್ಟು ಬದಲಾಗ್ತಾ ಬಂದಿದ್ದೀನಿ, ನನ್ನಷ್ಟಾಗಿಲ್ಲ ಅಂದ್ರೂನು ತುಂಬಾನೇ ಬದಲಾಗಿದ್ದಾರೆ. ಅಷ್ಟು ಬದಲಾವಣೆ ಬರುತ್ತೆ. ನಾವು ಮಾಡ್ಬೇಕು ಅಂತ ನಾವು ಫಿಕ್ಸ್ ಆದ್ರೆ ಖಂಡಿತ ಪ್ರಕೃತಿ ಹೆಂಗಾದ್ರೂ ಸಹಾಯ ಮಾಡುತ್ತೆ. ನನ್ಗೆ ಹಾಸ್ಪಿಟಲ್ಗೆ ಸೇರಿಸಿದಾಗ ಮೆಡಿಟೇಷನ್ ಮಾಡಬಾರ್ದು ಅಂತ ಹೇಳಿ ಡಾಕ್ಟರ್ಗಳೇ ಹೇಳ್ಬಿಟ್ರು ಮೆಡಿಟೇಷನ್ ಮಾಡ್ಲಿ ಒಳ್ಳೇದು ಅಂತ. ಹಾಗೆ ಪ್ರಕೃತಿ ಎಲ್ಲಾ ರೀತಿಯಿಂದ ನಮ್ಮನ್ನ ಪುಷ್ ಮಾಡುತ್ತೆ, ಸಹಾಯ ಮಾಡುತ್ತೆ ನಮ್ಗೆ. ಸೊ ನಾವು ಉದ್ಧಾರ ಆಗ್ಬೇಕು ಅಂದ್ರೆ ನಾನ್ ಮೆಡಿಟೇಷನ್ ಬಗ್ಗೆ ಒಂದೇ ಹೇಳ್ತೀನಿ, ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್, ಯಾವುದೇ ಕ್ವಶನ್ಗೆ ಆನ್ಸರ್ ಮೆಡಿಟೇಷನ್. ಇವನ್ ನನ್ ಡಿಪ್ರೆಷನ್ ಟೈಮಲ್ಲಿ ನಾನು ಎಲ್ಲಾರ್ಗು ಒಳ್ಳೇದೇ ಮಾಡಿದ್ನಲ್ಲ, ನನ್ಗೆ ಯಾಕೆ ಎಲ್ಲಾರು ಹಿಂಗ್ ಮೋಸ ಮಾಡಿದ್ರು, ದುಡ್ಡು ಕೊಟ್ಟೆ, ನಾನ್ ಕಷ್ಟಪಟ್ಟಿದ್ ದುಡ್ಡು ಕೊಟ್ಟು ಸಾಲ ಕೊಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು ವರ್ಷಗಟ್ಲೆ ಹತ್ತಿದ್ದೀನಿ ನಾನು ಕುತ್ಕೊಂಡು ಇದೇ ವಿಷಯಕ್ಕೆ. ನಾನು ಉದ್ಧಾರ ಆಗೋ ದಾರಿ ನನಗ್ ಸಿಗ್ಲೇ ಇಲ್ಲ. ಎಷ್ಟು ಪೂಜೆ ವ್ರತಗಳು ಮಾಡಿದೆ, ಖಂಡಿತ ಪೂಜೆ ವ್ರತಗಳು ಮಾಡೋದ್ರಿಂದ ಅದ್ರ ಫಲ ಸಿಗತ್ತೆ, ಆದ್ರೆ ಅದು ನೀನು ಮೆಡಿಟೇಷನ್ ಇಂದಾನೇ ಹೋಗ್ಬೇಕು ಅನ್ನೋಂತ ಉತ್ತರ ನನಗ್ ಸಿಕ್ತು. ನೀನ್ ಎಷ್ಟೇ ಹತ್ರು ಏನು ಪ್ರಯೋಜನ ಇಲ್ಲ, ಆ ಫಲ ಕೊಟ್ಟು ತಗೊಳ್ಳೋ ಅಂತ ಅರ್ಹತೆ ನಿನ್ಗೇನೆ, ಸರಿ ಕೇಳ್ತಾ ಇದೀಯಾ, ಸರಿ ನಿನ್ಗೆ ತಗೊಳ್ಳೋ ಅಂತ ಅರ್ಹತೆ ಏನಿದೆ ಅಂತ ನನ್ನನ್ನ ಮೆಡಿಟೇಷನ್ ಅಲ್ಲಿ ಭಗವಂತ ಪ್ರಶ್ನೆ ಕೇಳಿದಾಗ, ಭಗವಂತ ನನ್ನನ್ನು ತಗೊಳ್ಳೋ ಅಂತ ಅರ್ಹತೆ ಕೂಡ ನೀವೇ ಕೊಡಿ ಅಂತ ಅಂದಾಗ, ನೀನು ಇಷ್ಟೆಲ್ಲ ಕಲಿತಾ ಬಾ ಆಗತ್ತೆ, ಒಂದಿನ ಆಗತ್ತೆ. ನೀನ್ ಕೇಳಿದ್ದು ತುಂಬಾ ದೊಡ್ಡದಿದೆ, ಕೊಡೋದಕ್ಕೂ ಕೂಡ ಅಷ್ಟೇ ಟೈಮ್ ಹಿಡಿಯುತ್ತೆ. ನೀನ್ ಬದ್ಲಾಗ್ತಾ ಬಾ, ಚಿಕ್ಕ ಚಿಕ್ಕ ಹೆಜ್ಜೆಗಳು ಪ್ರತಿದಿನ ನೀನ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಬಾ. ನಿನ್ನ ಗುರಿ ನೀನು ಸಾಧನೆ ಮಾಡ್ತೀಯಾ. ಆಮೇಲೆ ಗುರುವಿನ ಟಚ್ ಸಿಕ್ಕಿದಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಪೂರಿ ಮ್ಯಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನಿಜವಾಗ್ಲೂ ಅವರು ನಮ್ಮ ತಂದೆ ತಾಯಿ ಕೂಡ ನನಗೆ ಕಲಿಸ್ದಲೇ ಇರೋಂಥ ಎಷ್ಟೋ ಪಾಠಗಳು ಪೂರಿ ಮ್ಯಾಮ್ ಇಂದ ನಾನು ಕಲ್ತಿದ್ದೀನಿ. ಥ್ಯಾಂಕ್ ಯು ಪೂರಿ ಮ್ಯಾಮ್, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಐ ಲವ್ ಯು ಪೂರಿ ಮ್ಯಾಮ್. ಅಷ್ಟು ಇಷ್ಟ ನನಗೆ ಪೂರಿ ಮ್ಯಾಮ್ ನನಗೆ, ಯಾಕೆಂದ್ರೆ ನಾನು ಅವರಿಂದ ಅಷ್ಟು ಕಲ್ತಿದ್ದೀನಿ. ಪ್ರತಿದಿನ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಅವರು ತುಂಬಾ ಡೆಡಿಕೇಟೆಡ್ ಆಗಿದ್ದಾರೆ ಅವ್ರ ಕೆಲಸದಲ್ಲಿ. ಜನಗಳಿಗೆ ಹೆಲ್ಪ್ ಆಗ್ಲಿ, ನಾನು ಇಷ್ಟು ಕಷ್ಟಪಟ್ಟು ಮೆಡಿಟೇಷನ್ ಮಾಡೇ ಇದೆಲ್ಲ ಉದ್ಧಾರ ಆಗಿದ್ದೀನಿ. ನಾನು ಕಲ್ತಿರೋದು ನಮ್ಮವ್ರಿಗೆ ಸಿಗ್ಲಿ ಅಂತ ಹೇಳಿ ಡೈಲಿ ತುಂಬಾ ಕಡಿಮೆ ದುಡ್ಡಿಗೆ ಇವಾಗ ಮೆಡಿಟೇಷನ್ ಕ್ಲಾಸಸ್ ಮಾಡಿಸ್ತಾ ಇದ್ದಾರೆ. ತುಂಬಾನೇ ಸಂತೋಷ ಆಗತ್ತೆ. ಮತ್ತೆ ಮೊನ್ನೆ ಒಂದ್ ಕ್ಲಾಸ್ ಅಲ್ಲಿ ಹೇಳಿದ್ರು, ಕೆಲವೇ ವರ್ಷಗಳಲ್ಲಿ ನಮ್ಮ ಭೂಮಿಗೆ ಬರ್ತಾ ಇರೋ ಎನರ್ಜಿ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂದ್ರೆ, ಹೆಚ್ಚು ಹೆಚ್ಚು ಜನ ಮೆಡಿಟೇಷನ್ ಮಾಡೋಂಗ್ ಆಗತ್ತೆ. 15 ವರ್ಷದ ಹಿಂದೆ ನಾನು ಪ್ರತಿಯೊಬ್ಬರಿಗೂ ಹೇಳ್ಬೇಕಾಯ್ತು. ಇವತ್ತು ಬಂದಂತ ನನ್ನ ಪೇಷಂಟ್ಸ್, ನೀವು ಮಾಡ್ತೀರಾ ಮ್ಯಾಮ್, ನನಗ್ ನಂಬಿಕೆ ಇದೆ, ನೀವು ಮಾಡಿ, ನಾನ್ ಹುಷಾರಾಗ್ತೀನಿ ಅಂತೆಲ್ಲ ಹೇಳಿ ನನ್ಗೆ ಹೇಳ್ತಾರೆ. ಅಷ್ಟ್ರ ಮಟ್ಟಕ್ಕೆ ಬದಲಾಗಿದೆ. 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಜನ ಹೆಂಗ್ ಬದಲಾಗಿದ್ದಾರೆ ನಾನು ನೋಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ನನ್ಗೂ ಕೂಡ ಅನುಭವಗಳಾಗಿದೆ, ಯಾಕೆಂದ್ರೆ ಜನಗಳು ಹೇಗ್ ಬದಲಾಗ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ನನ್ ಗುರುಗಳು ಏನ್ ಹೇಳಿದ್ರು, ಒಳ್ಳೆ ಗುರುವನ್ನ ನಾನು ಆರಿಸ್ಕೊಂಡಿದ್ದೀನಿ ನಿಜವಾಗ್ಲೂ, ಭಗವಂತನ ದಯೆ. ನಮ್ಮ ಮ್ಯಾಮ್ ಏನ್ ಹೇಳಿದ್ರು ನಾನು ನಂಬ್ತೀನಿ. ಅವರ ಹೀಲಿಂಗ್ ಟ್ರೀಟ್ಮೆಂಟ್ ಹೆಂಗಿದೆ, ನನ್ನ ಅನುಭವ ನನಗಿದೆ. ಸೊ ನನ್ನ ಅನುಭವದಿಂದ ನಾನು ಏನಾದ್ರೂ ಹೇಳ್ತೀನಿ. ಆದ್ರಿಂದ ಮೆಡಿಟೇಷನ್ ಮಾಡಿ, ಹೇಗಾದ್ರೂ ಸರಿ 2 ನಿಮಿಷದಿಂದ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹೇಗೆ ಬೇಕಿದ್ರೂ ಮಾಡಬಹುದು. ಸೊ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ಥ್ಯಾಂಕ್ಸ್. ವಿಡಿಯೋ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್.
Bye and love you all.